ಗೃಹಲಕ್ಷ್ಮಿಯ ಹಣ 2-3 ತಿಂಗಳಿಂದ ಯಾರಿಗೂ ಇನ್ನ ಬಂದೇ ಇಲ್ಲ. ಮಹಿಳೆಯರು ತುಂಬಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,15,00,000 ಮಹಿಳೆಯರಿದ್ದಾರೆ. ಅವ್ರಿಗೆಲ್ಲರಿಗೂ 11ನೇ ಕಂತಿನ ಹಣವರೆಗೂ ಕರೆಕ್ಟ್ ಆಗಿ ಬಂತು. ಆದ್ರೆ 12, 13, 14ನೇ ಕಂತು ಇವಾಗ ಏನ್ ಸೆಪ್ಟೆಂಬರ್ ತಿಂಗಿದೆ ಅಲ್ಲಿವರೆಗೂ ಯಾವುದೇ ರೀತಿ ಹಣ ಬಂದೇ ಇಲ್ಲ. ಅಂತ ಮಹಿಳೆಯರಿಗೆ ಯಾರೇ ಗೃಹಲಕ್ಷ್ಮಿ ಸ್ಕೀಮ್ ಅಲ್ಲಿ ಒಳಪಡಿರ್ತಾರೋ ಅಂತ ಮಹಿಳೆಯರಿಗೆ ನಾನು ಇವತ್ತು ಒಂದು ದೊಡ್ಡ ಗುಡ್ ನ್ಯೂಸ್ ಹಾಗೂ ಅಪ್ಡೇಟ್ ತಗೊಂಡ್ಬರ್ತಾ ಇದ್ದೀನಿ. ಯಾವಾಗ ನಿಮಗೆ 12ನೇ ಕಂತಿನ ಹಣ ಬರುತ್ತೆ ಹಾಗೂ 13ನೇ ಕಂತಿನ ಹಣ ನೀವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರತಿಯೊಂದು ಮಾಹಿತಿ ವಿಡಿಯೋ ಇರುತ್ತೆ. ಯಾವಾಗ 12ನೇ ಕಂತು ಬರುತ್ತೆ, ಯಾವಾಗ 13ನೇ ಕಂತು ಬರುತ್ತೆ, ಅಥವಾ 14ನೇ ಕಂತು ಸೆಪ್ಟೆಂಬರ್ ತಿಂಗಳು ಯಾವಾಗ ಬರುತ್ತೆ, ಪ್ರತಿಯೊಂದು ಮಾಹಿತಿ ವಿಡಿಯೋ ಇರುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಎಂದು ಓಡಿಸ್ಬೇಡಿ. ಓಡಿಸಿದ್ರೆ ನಿಮಗೆ ವಿಡಿಯೋ ಅರ್ಥ ಆಗದ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಒತ್ಬಿಡಿ. ಆವಾಗ ನನ್ನ ಅಕೌಂಟಿನ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಯಾವುದೇ ವಿಡಿಯೋಗಳು ಕೂಡ ನೀವು ಮಿಸ್ ಮಾಡಲ್ಲ. ಜನ ಕೂಡ ಬೇಸತ್ತಿದ್ದಾರೆ, ನಂಬಿಕೆ ಕೂಡ ಹೊರಟೋಗ್ಬಿಟ್ಟಿದೆ. ಹಣ ಬರ್ತಾ ಇಲ್ಲ, ಯಾವಾಗ ಬರುತ್ತೆ, ಬರುತ್ತೋ ಇಲ್ವಾ, ಗೃಹಲಕ್ಷ್ಮಿ ಸ್ಕೀಮ್ ನಿಲ್ಸಿಯಾರ ಅಂತ ಕೂಡ ಹಲವಾರು ಜನ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ನಾನು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಏನು ಅಪ್ಡೇಟ್ ಕೊಟ್ಟಿದ್ರು ಸ್ವಲ್ಪ ಅದನ್ನ ಅಪ್ಡೇಟ್ ಕೊಟ್ಟೆ. ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಸದನದಲ್ಲಿ ಏನ್ ಮಾತಾಡಿದ್ರು ಅದು ಕೂಡ ಅಪ್ಡೇಟ್ ಕೊಟ್ಟೆ. ಆದ್ರೆ ಜನರು ತುಂಬಾ ಜನ ಕಮೆಂಟ್ ಮಾಡಿ ಫಾಲ್ಸ್ ಇನ್ಫಾರ್ಮೇಶನ್, ತಪ್ಪು ಇನ್ಫಾರ್ಮೇಶನ್ ನೀವು ಕೊಡ್ತೀರಾ, ಕರೆಕ್ಟ್ ಆಗಿ ಹೇಳ್ತಾನೆ ಯಾವಾಗ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದೀರಾ. ಏನು ಅನ್ಕೊಂಬಿಡಿ, ಯಾಕೆಂದ್ರೆ ಏನು ನಮ್ಗೆ ನ್ಯೂಸ್ ಅಲ್ಲಿ ಕಾಣಿಸುತ್ತೆ, ಯಾವ ರೀತಿ ಮಾಹಿತಿ ಬರುತ್ತೋ ಅದನ್ನೇ ನಾವು ಮೀಡಿಯಾದಲ್ಲಿ ಅಥವಾ ಯೂಟ್ಯೂಬ್ ಚಾನೆಲ್ಗಳಲ್ಲಿ ತೋರಿಸ್ತಾ ಹೋಗ್ತಾರೆ. ಯಾರು ಕೂಡ ನಿಮಗೆ ತಪ್ಪು ಮಾಹಿತಿ ಕೊಡಬೇಕು ಅನ್ನೋದು ಯಾವುದೇ ರೀತಿ ನಮ್ಮ ಚಾನಲ್ ಅಂತೂ ಬರಲ್ಲ. ನಿಮಗೆ ಕರೆಕ್ಟ್ ಆಗಿರೋ ಮಾಹಿತಿ ಕೊಡೋದು ಮಾತ್ರ ಸಿಗುತ್ತೆ. ಹೊಸ ಅಪ್ಡೇಟ್ಸು ಡೈಲಿ ಏನಾದ್ರು ಗೃಹಲಕ್ಷ್ಮಿ ಬಗ್ಗೆ ಬೇಕು, ಹಲವಾರು ಯೋಜನೆಗಳು, ಅನ್ನ ಬಗ್ಗೆ, ಶಿವ ಬಗ್ಗೆ, ಹಾಗೆ ಮುಖ್ಯಮಂತ್ರಿ 1 ಲಕ್ಷ ಮನೆಗಳ ಯೋಜನೆ ಬಗ್ಗೆ ಪ್ರತಿಯೊಂದು ವಿಡಿಯೋಗಳು ನನ್ನ ಪೋರ್ಟಲ್ ಹಾಕ್ತಾ ಇರ್ತೀನಿ. ಎಲ್ಲ ವಿಡಿಯೋಗಳು ಕೂಡ ಚೆಕ್ ಮಾಡಿ. ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಧ್ಯಮದ ಎದುರುಗಡೆ 12 ಹಾಗೂ 13ನೇ ಕಂತಿನ ಹಣ ಯಾವಾಗ ಬರುತ್ತೆ, ಏನು ಎತ್ತು ಅಂತ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಾರೆ. ಆದ್ರೆ ಅವರು ಹೇಳಿಲ್ಲ ಯಾವ ಡೇಟ್ಗೆ ಬರುತ್ತೆ ಅಂತ ಇನ್ನ ಮಾಹಿತಿ ಕೊಟ್ಟಿಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಏನ್ ಹೇಳಿದ್ರೆ ಅಂದ್ರೆ, ನೋಡಿ 12ನೇ ಕಂತು ಅಂದ್ರೆ ಜುಲೈ ತಿಂಗಳಿನ ಹಣ ಏನಿದೆ ಅದನ್ನ ಬಿಡುಗಡೆ ಆದ್ರೆ ಮಾಡಿದೀವಿ. ಅದು ಪ್ರೋಸೆಸ್ ಅಲ್ಲಿ ಕೂಡ ಇದೆ. ಅದು ಪ್ರೊಸೆಸಿಂಗ್ ಆಗಲಿ ಶುರು ಕೂಡ ಆಗೋಗಿದೆ. ಇನ್ನು ಸ್ವಲ್ಪ ದಿವಸದಲ್ಲೇ ಈ ಹಣ ನಿಮ್ಮ ಅಕೌಂಟ್ಗೆ ಬರಲಿದೆ. ನೋಡಿ, ಸ್ವಲ್ಪ ದಿವಸ ಅಂದ್ರೆ ವಿತಿನ್ 1 ವಾರದೊಳಗೆ ನಿಮಗೆ 12ನೇ ಕಂತಿನ ಹಣ ಬರಬೇಕು. ಬರದೇ ಇದ್ರೆ ಏನಿಲ್ಲ ಅಂದ್ರೂ ಅಕ್ಟೋಬರ್ 5ನೇ ತಾರೀಕೊಳಗೆ ನಿಮಗೆ 12ನೇ ಕಂತಿನ ಹಣ ಬಂದ್ಬಿಡುತ್ತೆ. ಮುಂಚೆ ಏನ್ ಹೇಳ್ತಾ ಇದ್ರು 4,000 ಒಟ್ಟಿಗೆ ಬಿಡ್ತಾರೆ, 12 ಹಾಗೂ 13ನೇ ಕಂತಿನ ಹಣ ಒಟ್ಟಿಗೆ ಬಿಡ್ತಾರೆ ಅಂತ. ಇವಾಗ ಲೇಟೆಸ್ಟ್ ಅಪ್ಡೇಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಕೊಡ್ತಿದ್ದಾರೆ. 12ನೇ ಕಂತಿನ ಹಣ ಮಾತ್ರ ಬರುತ್ತೆ. ಈಗಾಗಲೇ ಪ್ರೊಸೆಸಿಂಗ್ ಶುರು ಆಗಿದೆ, ಹಣ ಕೂಡ ಬಿಡುಗಡೆ ಆಗೋಗಿದೆ. ಇನ್ನ ಸ್ವಲ್ಪ ದಿವಸ ನಿಮ್ಮ ಅಕೌಂಟು ಬ್ಯಾಂಕ್ ಖಾತೆಗೆ ಬಂದ್ಬಿಡುತ್ತೆ ಅಂತ. ಹಾಗೂ 13ನೇ ಕಂತಿನ ಹಣ ಅಂದ್ರೆ ಆಗಸ್ಟ್ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವೇನಾದ್ರು ಕೇಳಿದ್ರೆ, ನೋಡಿ, ಫಸ್ಟ್ಗೆ ಜುಲೈ ಕಂತಿನ ಹಣ ಬಂದ್ಬಿಡುತ್ತೆ. 12ನೇ ಕಂತಿದ್ದು 12ನೇ ಕಂತಿನ ಹಣ ಬಂದ ಮೇಲೆ ಸ್ವಲ್ಪ ದಿವಸ ಅಂದ್ರೆ 1 ವಾರದ ಆದ್ಮೇಲೆ 13ನೇ ಕಂತಿನ ಹಣ ಕೂಡ ಬರ್ಲಿಕ್ಕೆ ಶುರು ಆಗುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ, ಇವಾಗ 12ನೇ ಕಂತಿನ ಹಣ 2,000 ರೂಪಾಯಿ ಮಾತ್ರ ಬರುತ್ತೆ. 13ನೇ ಕಂತಿನ ಹಣ ಸದ್ಯಕ್ಕೆ ಬರೋಲ್ಲ. ನಿಮಗೆ ಕೂಡ 12ನೇ ಕಂತಿನ ಹಣ ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಅಥವಾ ಇನ್ನ 12ನೇ ಕಂತಿನ ಹಣ ಬಂದೇ ಇದಾದ್ರೆ ನೋ ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ನಮ್ಗೆ ಕಮೆಂಟ್ ತಿಳಿಸಿ ನೀವು ಯಾವ ಊರಿಂದ ವಿಡಿಯೋ ಕೂಡ ನೋಡ್ತಾ ಇದ್ದೀರಾ ಅಂತ. ಇದೆಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಏನು ಮಾಧ್ಯಮದ ಎದುರುಗಡೆ ಹೇಳಿರೋ ರೀಸೆಂಟ್ ನ್ಯೂಸ್ ಅಲ್ಲಿ ಮಾಹಿತಿ ಏನಿತ್ತು ಅದನ್ನ ನೀವು ಶೇರ್ ಮಾಡಿದೆ. ಹೊಸ ಅಪ್ಡೇಟ್ ಎಂದು ಗೃಹಲಕ್ಷ್ಮಿ ಇರ್ಬೋದು ನಾನು ಬರ್ತಾ ಇರ್ತೀನಿ. ಪ್ರತಿಯೊಂದು ದಿವಸ ಚೇಂಜಸ್ ಆದ್ರೆ, ಏನಾದ್ರು ಲೇಟ್ ಆದ್ರೆ ಕೂಡ ನನ್ನ ಅಕೌಂಟ್ ಅಲ್ಲಿ ಮಾಹಿತಿ ಸಿಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದ್ರ ಜೊತೆ ಹಲವಾರು ಗೌರ್ಮೆಂಟ್ ಯೋಜನೆಗಳಿರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಎಲ್ಲಾ ಮಾಹಿತಿಗಳು ನನ್ನ ಅಕೌಂಟ್ ಅಲ್ಲಿ ಬರ್ತಾ ಇದೆ. ಹಾಗೆ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದ ಸೌಲಭ್ಯಗಳು, ಸ್ಕೀಮ್ಗಳು, ಸಬ್ಸಿಡಿಗಳು, ಸ್ಕಾಲರ್ಶಿಪ್ಗಳು, ಇದೇ ರೀತಿಯ ಹಲವಾರು ಮಾಹಿತಿಗಳು ನನ್ನ ಅಕೌಂಟ್ ಅಲ್ಲಿ ಆಗೇ ಇದೆ. ರೈಲ್ವೆ ಜಾಬ್ಗಳ ಬಗ್ಗೆ ಕೂಡ ನಾನು ಹಾಕ್ತೀನಿ ಮಾಹಿತಿ. ಹಾಗೂ ನೇಕಾರರಿಗೆ ಹೇಗೆ ನೀವು ಸಬ್ಸಿಡಿಗಳನ್ನ ಪಡೆಯೋದು, ನೀವೊಂದು ಡ್ರೈವರ್ಗಳಾಗಿದ್ರೆ, ಎಲ್ಲೋ ಟ್ಯಾಕ್ಸಿ ಬೋರ್ಡ್ ಅಥವಾ ಆಟೋ ಡ್ರೈವರ್ ಆಗಿದ್ರೆ, ನಿಮ್ಮ ಮಕ್ಕಳಿಗೆ ಹೇಗೆ ಸ್ಕಾಲರ್ಶಿಪ್ ನ ಪಡೆಯೋದು ಓದ್ತಾ ಇದ್ರೆ ಅಂತವ್ರಿಗೆ ಪ್ರತಿಯೊಂದು ಮಾಹಿತಿ ಕೊಟ್ಟಿರುತ್ತೆ. ದಯಮಾಡಿ ಆ ವಿಡಿಯೋಗಳನ್ನು ಹೋಗಿ ಅಕೌಂಟ್ ಜೊತೆ ಚೆಕ್ ಮಾಡಿ.